ಕೇಳಿರ್ತೀರಾ ಇದನ್ನ ಅಲ್ಲ. ಇದು ತಾಯಿ ಮರಿಗೆ ಹೇಳ್ತಾ ಇರೋದು, ಇಲ್ಲಿ ಥ್ರೆಟ್ ಇದೆ, ಒಳಗ್ ಸೇರ್ಕೋ, ಗ್ರೂಪ್ ಒಳಗ್ ಬಂದ್ಬಿಡು, ಹರ್ಡ್ ಒಳಗ್ ಬಂದ್ಬಿಡು. ಇನ್ನೊಂದು ಬಂದು ರಂಬ್ಲಿಂಗ್ಸ್ ಅಂತ ಹೇಳಿ. ಸರ್ ಮ್ಯಾಟ್ರಿಯಾರ್ಕ್ ಅಂದ್ರೆ ಏನು ಸರ್? ಮ್ಯಾಟ್ರಿಯಾರ್ಕ್ ಅಂದ್ರೆ ಕುಟುಂಬದ ಹಿರಿಯ ನಾಯಕಿ ಅಂತ. ಈ ನಾವು ಹೇಳ್ತೀವಿ ಟೈಗರ್ ಅಲ್ಲಿ ನಾವು ಸಾಲಿಟರಿ ಅಂತ ಹೇಳ್ತೀವಿ, ಅದು ಒಂದೇ ಒಂದು ಅದ್ರ ಟೆರಿಟರಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಅದು ಅದ್ರ ಪಾಡ್ಗದ್ದು ಇದ್ಬಿಡುತ್ತೆ. ಬಟ್ ಕೆಲವೊಂದು ಸೋಷಿಯಲ್ ಅನಿಮಲ್ಸ್ಗಳಿದ್ದಾವೆ. ಎಕ್ಸಾಂಪಲ್ ನಮ್ಮ ಬಾನೆಟ್ ಮ್ಯಾಕಾಕ್ಸ್ಗಳಾಗಿರ್ಬೋದು, ಅಥವಾ ಜೇನ್ಗಳು ಇರ್ಬೋದು, ಅಥವಾ ಗೆದ್ಲುಗಳು ಇರ್ಬೋದು, ಅಥವಾ ಎಲಿಫೆಂಟ್ಸ್ ಆಗಿರ್ಬೋದು. ಈ ಎಲಿಫೆಂಟ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಎಲಿಫೆಂಟ್ಸಲ್ಲಿ ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂತ ಅಂದರೆ ಇದರಲ್ಲಿ ಫೀಮೇಲ್ ಬಾಸ್ ಇರ್ತಾರೆ, ಲೇಡಿ ಬಾಸ್ ಅಂತ ಕರಿತೀವಿ. ಯಾರು ಏಜಲ್ಲಿ ದೊಡ್ಡವರು ಇರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ವೈಸು, ಯಾರಿಗೆ ಎಲ್ಲಿ ನೀರಿದೆ, ಎಲ್ಲಿ ಫುಡ್ ಇದೆ, ಎಲ್ಲಿ ಥ್ರೆಟ್ ಇದೆ, ಇದೆಲ್ಲ ಗೊತ್ತಿರುತ್ತೆ, ಅವರು ಲೀಡರ್ ಆಗ್ತಾರೆ. ಆ ಹರ್ಡ್ನ ಅವರು ಲೀಡ್ ಮಾಡ್ತಾರೆ. ಯಾರು ಆ ಗ್ರೂಪಲ್ಲಿ, ಆ ಕ್ಲಾನಲ್ಲಿ ಯಾರು ದೊಡ್ಡವರು ಇರ್ತಾರೆ ಅವರೇ ಲೀಡರ್ ಆಗಿರ್ತಾರೆ. ಅವರು ನೆಕ್ಸ್ಟ್ ಜನ್ರೇಷನ್ಸ್ ಅವ್ರ ಮರಿಗಳಿಗೆ ಅಥವಾ ಅವ್ರ ಸಿಸ್ಟರ್ಸ್ಗಳಿಗೆ ಅಥವಾ ಅವ್ರ ನಾದಿನಿಯರಿಗೆ ಇದನ್ನೆಲ್ಲ ಹೇಳ್ತಾರೆ. ಈ ಎಲಿಫೆಂಟಲ್ಲಿ ಯಾಕೆ ಮ್ಯಾಟ್ರಿಯಾರ್ಕಲ್ ಆಗುತ್ತೆ ಅಂದರೆ, ಇದೊಂದು ಸ್ಟ್ರಾಟಜಿಸ್ಗಳು. ಎಲ್ಲರೂ ಜೊತೆಲಿದ್ದಾಗ ಇದಕ್ಕೆ ಪ್ರೊಟೆಕ್ಷನ್ಸ್ ಜಾಸ್ತಿ. ಒಟ್ಟೊಟ್ಟಿಗೆ ಫುಡ್ ಆಹಾರ ತಿನ್ನೋಕೆ ಹೋಗ್ತವೆ, ನೀರು ಕುಡಿಯೋಕೆ ಹೋಗ್ತವೆ, ಅಸೆಸ್ಮೆಂಟ್ ಮಾಡ್ತವೆ, ಎಲ್ಲೆಲ್ಲಿ ಥ್ರೆಟ್ ಇದೆ ಅಂತ ಅಸೆಸ್ ಮಾಡ್ತವೆ. ಇದೆಲ್ಲ ಒಂದು ಭಾಳ ಇಂಪಾರ್ಟೆಂಟು. ಮತ್ತು ಏನಾಗುತ್ತೆ, ಇವೆಲ್ಲ ಎಲ್ಲಿ ಹುಟ್ಟುತ್ತವೆ ಅದೇ ಗ್ರೂಪಲ್ಲಿ ಸಾಯ್ತವೆ. ನೆಟಲ್ ಅಂತ ಹೇಳ್ತೀವಿ, ನೆಟಲ್ ಗ್ರೂಪ್ ಅಂತ. ಅದೇ ಗ್ರೂಪಲ್ಲಿ ಈಗ ಒಂದು ಆನೆಗೆ ಒಂದು ಮರಿ ಹುಟ್ಟಿದೆ ಅಂದರೆ ಅದು ತನ್ನ ಮರಿ ಜೊತೆನೇ, ಅದು ತಾಯಿ ಜೊತೆನೇ ಇರುತ್ತೆ. ಆ ತಾಯಿಗೆ ಯಾರೋ ಸಿಸ್ಟರ್ ಇದ್ದಾರೆ ಅಂದರೆ ಆ ಸಿಸ್ಟರ್ ಜೊತೆಲಿ ಬೆಳೀತದೆ, ಅವಳಿಗೊಂದು ಕೋ ಸಿಸ್ಟರು. ಇವೆಲ್ಲ ಸೇರಿ ಒಂದು ಹರ್ಡ್ ಆಗುತ್ತೆ, ಒಂದು ಕ್ಲಾನ್ ಅಂತ ಹೇಳ್ತೀವಿ. ಕ್ಲಾನ್ ಇಸ್ ದ ಬಿಗ್ಗೆಸ್ಟ್ ಇದು ಒಂದು ಹರ್ಡಲ್ಲಿ. ಇದು ಎಲ್ಲ ಸೇರಿ ಒಂದು ಗ್ರೂಪ್ ಆಗುತ್ತೆ. ಬಟ್ ಇಂಡಿವಿಜುವಲ್ ಆಗು ನೋಡಿದೀವಲ್ಲ ಸರ್, ಎರಡೆರಡೆ ಇರೋದು. ಎರಡೆರಡರಲ್ಲಿ ಮತ್ತೆ ಮೂರು ನಾಲ್ಕು ಹಿಂಗೆ ನಾವು ನೋಡೋದು. ಈ ಬಿಹೇವಿಯರ್ ನಾವು ಫ್ಯೂಷನ್ ಮತ್ತೆ ಫ್ಯೂಷನ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್-ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವುರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ಬಿಹೇವಿಯರ್ ಅಂತ ಏನಂದ್ರೆ, ಸೋಷಿಯಲ್ ಸ್ಟ್ರಕ್ಚರ್ ಹೆಂಗಾಗುತ್ತೆ ಅಂದ್ರೆ, ಯಾವಾಗ ಅತಿ ಹೆಚ್ಚು ಫುಡ್ ಸಿಗುತ್ತೆ ಎಲ್ಲಾ ಜೊತೆಲಿ ಸೇರ್ಕೊಂಡು ತಿಂತಾರೆ. ಅದನ್ನ ನಾವು ಫ್ಯೂಷನ್ ಅಂತ ಹೇಳ್ತೀವಿ. ಫ್ಯೂಷನ್ ಎಲ್ಲ ನಾವು ಯಾವ್ದಾರ ಒಂದು ಮದುವೆ ಫಂಕ್ಷನ್ಸ್ ಹೋದ್ರೆ ಎಲ್ಲರೂ ಸೇರ್ತೀವಲ್ಲ, ನಮ್ಮ ಸಂಬಂಧಿಕರು ರಿಲೇಟಿವ್ಸ್ ಎಲ್ಲ ಸೇರ್ತೀವಲ್ಲ, ಅದೇ ತರ ಒಂದೊಳ್ಳೆ ಊಟಕ್ಕೆ ಹೋಗ್ತೀವಿ, ಊಟ ಮಾಡಿ ಬರ್ತೀವಿ. ಇದು ಒಂದು ಫ್ಯೂಷನ್ ರಿಯಾಕ್ಷನ್ ಅಂತ. ಬೇರೆ ಬೇರೆ ಕಡೆಯಿಂದ ತನ್ನದೇ ವಂಶಸ್ಥರು ಬಂದು ಸೇರೋದು ಒಂದ್ ಕಡೆ ಊಟ ಇದ್ದಾಗ. ಯಾವಾಗ ಇಲ್ಲಿ ಫುಡ್ ಸೋರ್ಸ್ ಚೆನ್ನಾಗಿರ್ಬೇಕು, ವಾಟರ್ ಸೋರ್ಸ್ ಚೆನ್ನಾಗಿರ್ಬೇಕು, ಅವಾಗ ಮಾತ್ರ ಈ ತರ ಫ್ಯೂಷನ್ ಬಿಹೇವಿಯರ್ ನಾವು ನೋಡ್ತೀವಿ. ಫ್ಯೂಷನ್ ಅಂತ ಅಂದರೆ ಸಪ್ರೇಟ್ ಆಗೋಂಥದ್ದು. ಯಾವಾಗ ಫುಡ್ ಸ್ಕೇರ್ಸಿಟಿ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಅವಾಗ ಏನು ಮಾಡ್ತವೆ, ಎರಡೆರಡೆ ತಾಯಿ ಮರಿ, ಬೇಸಿಕ್ ಯೂನಿಟ್ ಅಂದರೆ ಫ್ಯಾಮಿಲಿ ಬಾಂಡ್ ಅಂತ ಹೇಳ್ತೀವಿ. ತಾಯಿ ಮತ್ತು ಮರಿ ಸಪ್ರೇಟ್ ಆಗಿಬಿಡುತ್ತೆ. ಅವಾಗ ಅದ್ರ ಪಾಡ್ಗಾವು ಎಷ್ಟೆಷ್ಟಾಗುತ್ತೆ ಅಷ್ಟನ್ನ ತಿನ್ಕೊಂಡು ಮುಂದೆ ಹೋಗ್ತಾ ಇರ್ತವೆ. ಫ್ಯೂಷನ್ ಸಿಸ್ಟಮ್ನೇ ಇಷ್ಟಪಡೋದು ಅನ್ಸುತ್ತೆ. ಫ್ಯೂಷನ್ ಸಿಸ್ಟಮ್ನ ತುಂಬಾ ಇಷ್ಟಪಡ್ತವೆ. ಕೆಲವೊಂದು ಟೈಮ್ ನಾವು ಅದಕ್ಕೆ ಕಬಿನಿ ಬ್ಯಾಕ್ ವಾಟರ್ಸ್ ನಾವು ನೋಡ್ಬೋದು, ಹೈಯೆಸ್ಟ್ ಕಾಂಗ್ರಿಗೇಷನ್, ಲಾರ್ಜೆಸ್ಟ್ ಕಾಂಗ್ರಿಗೇಷನ್ ಅಂತ ಹೇಳ್ತೀವಿ ನಾವು ಕಬಿನಿ ಬ್ಯಾಕ್ ವಾಟರ್ ಅಲ್ಲಿ. ಏಷ್ಯಾಟಿಕ್ ಲಾರ್ಜೆಸ್ಟ್ ಕಾಂಗ್ರಿಗೇಷನ್ ಅದು. ಯಾಕೆಂದ್ರೆ ಇನ್ ದ ಮಂತ್ ಆಫ್ ಏಪ್ರಿಲ್ ಮೇ ನಮ್ಮ ಕಾಡುಗಳಲ್ಲಿ ಎಲ್ಲ ಒಣಗೋಗಿರುತ್ತೆ, ಈ ತರ ಇರುತ್ತೆ. ಅವಾಗ ಕಬಿನಿ ಹಿನ್ನೀರಲ್ಲಿ ಏನಾಗುತ್ತೆ, ನೀರ್ ಕಡಿಮೆ ಆಗ್ತಾ ಹೋಗುತ್ತೆ. ನೀರ್ ಕಡಿಮೆ ಆದಾಗ ಅಲ್ಲಿ ಏನಾಗುತ್ತೆ, ಹುಲ್ ಬರುತ್ತೆ. ಆ ಹುಲ್ನ ತಿನ್ನಕ್ಕೆ ಎಲ್ಲವೂ ಸೇರ್ಕೊಳ್ತವೆ. ಅದಕ್ಕೆ ನೀವು ಒಂದು 600-700 ಆನೆಗಳು ಒಟ್ಟೊಟ್ಟಿಗೆ ನೋಡ್ಬೋದು ನೀವು. ಏಷ್ಯಾದಲ್ಲೇ ಅದು ಒಂದು ಹೈಯೆಸ್ಟ್ ಲಾರ್ಜೆಸ್ಟ್ ಕಾಂಗ್ರಿಗೇಷನ್ ಕಬಿನಿಲಿ. ಏಷ್ಯಾದಲ್ಲಿ ಎಲ್ಲ ಒಟ್ಟಿಗೆ ಬಂದು ಎಲ್ಲ ಬೇರೆ ಬೇರೆ ಪಾಪ್ಯುಲೇಷನ್ಸ್ ಅಂತ ಹೇಳಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಸಬ್ ಪಾಪ್ಯುಲೇಷನ್ ಇದೆ, ಸಬ್ ಪಾಪ್ಯುಲೇಷನ್ ಜೊತೆ ಸೇರ್ತವೆ. ನಾನು ಆಗ್ಲೇ ಹೇಳಿದ್ನಲ್ಲ ಫ್ಯಾಮಿಲಿ ಬಾಂಡ್ ಅಂತ ಹೇಳಿದೆ. ಫ್ಯಾಮಿಲಿ ಬಾಂಡ್ ಅಲ್ಲಿ ತಾಯಿ ಮರಿಗಳು ಜೊತೆಗೆ ಫ್ಯಾಮಿಲಿ, ನೆಕ್ಸ್ಟ್ ಕ್ಲಾನ್, ಅದರದ್ದು ಒಂದು 4-5 ಇರ್ತವೆ, ಅವೆಲ್ಲ ಜೊತೆ ಸೇರೋದು. ಕ್ಲಾನ್ಗಳೆಲ್ಲ ಜೊತೆ ಸೇರಿದ್ರೆ ಸಬ್ ಪಾಪ್ಯುಲೇಷನ್ ಆಗುತ್ತೆ. ಸಬ್ ಪಾಪ್ಯುಲೇಷನ್ ಎಲ್ಲ ಜೊತೆ ಸೇರಿದ್ರೆ ಪಾಪ್ಯುಲೇಷನ್ ಆಗುತ್ತೆ. ಆ ಪಾಪ್ಯುಲೇಷನ್ ಒಂದೆಷ್ಟು ಎಲ್ಲ ಬಂದು ನಮ್ಮ ಪಾಪ್ಯುಲೇಷನ್ ಬಂದು ನಾಗೊಳೆ, ಬಂಡೀಪುರ, ಮಧುಮಲೈ, ಸತ್ಯಮಂಗಲಂ, ವೈನಾಡ್, ಇದೆಲ್ಲ ಒಂದು ಪಾಪ್ಯುಲೇಷನ್. ಇವೆಲ್ಲ ಬಂದು ಒಂದ್ ಕಡೆ ಸೇರ್ತವೆ. ಇದನ್ನ ನಾವು ಏಷ್ಯಾಟಿಕ್ ಲಾರ್ಜೆಸ್ಟ್ ಕಾಂಗ್ರಿಗೇಷನ್ ಅಂತ ನೋಡೋಕೆ ಸಿಗ್ತದೆ. ಇದರಲ್ಲಿ ನೀವು ಹೇಳಿದ್ರಲ್ಲ ಕಮ್ಯುನಿಕೇಶನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಡೌಟ್ ಸರ್. ಈಗ ಆನೆಗಳು ಈ ಕೋಪನ, ಈ ಹತಾಶೆನ ಅಥವಾ ಈ ಸಿಟ್ಟನ್ನು ತನ್ನ ಗ್ರೂಪಲ್ಲೇ, ತನ್ನ ಹರ್ಡಲ್ಲೇ ಹೇಗೆ ಎಕ್ಸ್ಪ್ರೆಸ್ ಮಾಡ್ತವೆ ಅಂತ? ನಾನು ನಿಮ್ಗಾಗ್ಲೇ ಹೇಳ್ದೆ ಅಲ್ಲ, ಅದನ್ನ ನಾವು ಆಂಟಾಗನಿಸ್ಟಿಕ್ ಬಿಹೇವಿಯರ್ ಅಂತ ಕರಿತೀವಿ. ತನ್ನ ಕ್ಲಾನ್ ಮೆಂಬರ್ಸ್ಗಳು ನಾವು ಫಸ್ಟ್ ಟೈಮ್ ಬರ್ಬೇಕಾದ್ರೆ ಅವಕ್ಕೆ ಇಷ್ಟ ಆಗಲ್ಲ, ಕೆಲವೊಂದ್ ಕಡೆ ಹೆಸಿಟೇಟ್ ಮಾಡ್ತವೆ ಬೇಡ ಅಂತ. ಅವಾಗ ಅವು ಹೊಡೆದಾಡಕ್ಕೆ ಸ್ಟಾರ್ಟ್ ಮಾಡ್ತವೆ, ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತವೆ, ಡಾಮಿನೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲ ಕೆಲವೊಂದು ಗ್ರೀಟ್ ಮಾಡ್ತವೆ, ಬಂದ ತಕ್ಷಣ ಅದನ್ನ
ಮುಟ್ಟೋದು ಇದೆಲ್ಲ ಮಾಡ್ತವೆ. ಅದಲ್ದೇನೆ ಮತ್ತೆ ಅಗ್ರೆಸಿವ್ ಆಗ್ತವೆ, ಮೇಲಾಗಿ ಅಗ್ರೆಸಿವ್ ಆಗಿ ಹೊಡೆದಾಡ್ತವೆ. ಇದೆಲ್ಲ ನಾವು ಆ ಬಿಹೇವಿಯರ್ ಎಲ್ಲ ನೋಡ್ಬೋದು. ತನ್ನ ಹರ್ಡಿಗೆ ಬೇರೆ ಫ್ಯಾಮಿಲಿ ಮೆಂಬರ್ನ ಬಿಟ್ಕೊಳ್ತಾ ಹೊಸ ಮೆಂಬರ್. ಕೆಲವೊಂದು ಆಫ್ರಿಕಾದಲ್ಲಿ ಇದು ರೆಕಾರ್ಡ್ ಆಗಿದೆ, ಬೇರೆ ಬೇರೆ ಕಡೆಯಿಂದ ಮರಿಗಳು ಅಥವಾ ಬೇರೆ ಬೇರೆ ಕಡೆಯಿಂದ ಫಿಮೇಲ್ ಬಂದು ಜಾಯ್ನ್ ಆಗೋದು. ಬಟ್ ನಮ್ಮ ಇಂಡಿಯನ್ ಇದರಲ್ಲಿ ಏಷ್ಯಾಟಿಕ್ ಎಲಿಫೆಂಟ್ ಅಲ್ಲಿ ಅದು ರೆಕಾರ್ಡ್ ಆಗಿಲ್ಲ, ಬೇರೆ ಕಡೆಯಿಂದ ಬರೋಂಥದ್ದು. ಇದು ಆಲ್ಮೋಸ್ಟ್ ನಮ್ಮಲ್ಲಿ 99% ಇವು ಮ್ಯಾಟ್ರಿಯಾರ್ಕಲ್, ಯಾವ ಅದ್ರದ್ದು ವಂಶದ ಯಾರು ಇರ್ತಾರೆ ಅವ್ರುಗಳೇನೆ ಜೊತೆಲಿ ಇರ್ತಾರೆ. ಈ ತರ ಒಂದೊಂದು ಕ್ಲಾನ್ಗಳು ಸೇರ್ಕೊಂಡು ಒಂದು ಪಾಪ್ಯುಲೇಷನ್ ಆಗುತ್ತೆ ನಮ್ಮಲ್ಲಿ. ನೆಕ್ಸ್ಟ್ ಬಂದು ನಮ್ಮಲ್ಲಿ ಆಲ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ನಾನು ಆಗಲೇ ಕೆಮಿಕಲ್ನ ಇದು ಮಾಡುತ್ತೆ, ಯೂರಿನಲ್ಲಿ ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ. ಅಂದರೆ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಿ, ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಇದು ಬಂದು ರಿಪ್ರೊಡಕ್ಷನ್ ಇದನ್ನ ಹೇಳೋಂಥದ್ದು, ಬಿಹೇವಿಯರ್ನ ಹೇಳೋಂಥದ್ದು. ಇದ್ರ ಬೇಸ್ ಮೇಲೆ ಒಳಗೆ ಬರ್ತವೆ. ಇದಾದಮೇಲೆ ನಮ್ಮಲ್ಲಿ ನೆಕ್ಸ್ಟ್ ಬಂದು ವೋಕಲ್ ಕಮ್ಯುನಿಕೇಷನ್ಸ್ಗಳು. ವೋಕಲ್ ಕಮ್ಯುನಿಕೇಷನ್ ಅಂದರೆ ಕೂಗೋದು ಅಥವಾ ಕಿರ್ಚೋದು ಅಂತ ಹೇಳ್ತೀವಿ. ಇದರಲ್ಲಿ ಫಸ್ಟ್ ಬಂದು ನಮ್ಮಲ್ಲಿ ಥ್ರೆಟ್ನಿಂಗ್, ಅಲಾರ್ಮ್ ಕಾಲ್ ಅಂತ ಹೇಳ್ಬೋದು, ಅಥವಾ ಪಿಂಪ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ. ತಾಯಿ ಮರಿಗಳಿಗೆ ಏನಾರ ಥ್ರೆಟ್ ಇದ್ದಾಗ ಹೆಂಗ್ ಕರಿತವೆ ಅಂತ. ಯೂಶಲಿ ನೀವು ಕೇಳಿರ್ತೀರ, ಒಂದು ಸೌಂಡ್ ಕೇಳಿರ್ತೀರ, ತಾಯಿ ಮರಿ ದೂರ ಇರುತ್ತೆ, ತಾಯಿ ಕರಿತಾ ಇರುತ್ತೆ. ಲೈಕ್ ಎಕ್ಸಾಂಪಲ್ ಕೇಳಿರ್ತೀರಾ ಇದನ್ನ ಅಲ್ಲ? ಇದು ತಾಯಿ ಮರಿಗೆ ಹೇಳ್ತಾ ಇರೋದು, ಇಲ್ಲಿ ಥ್ರೆಟ್ ಇದೆ, ಒಳಗೆ ಸೇರ್ಕೋ, ಗ್ರೂಪ್ ಒಳಗೆ ಬಂದ್ಬಿಡು, ಒಳಗೆ ಬಂದ್ಬಿಡು. ಇನ್ನೊಂದು ಬಂದು ರಂಬ್ಲಿಂಗ್ಸ್ ಅಂತ ಹೇಳ್ತೀವಿ, ರಂಬ್ಲಿಂಗ್ಸ್ ಮಾಡ್ತವೆ. ಮತ್ತೆ ಇನ್ನೊಂದು ಗೀಳಿಕ್ಕದು ಕೇಳಿದಿರ ನೀವು, ಗೀಳಿಕ್ತವೆ, ರಂಬ್ಲಿಂಗ್ಸ್ ಮಾಡ್ತವೆ, ಗೀಳಿಕ್ತವೆ. ಮತ್ತೆ ರೋರ್ ಮಾಡ್ತವೆ. ನೀವು ನೈಟ್ ಟೈಮ್ ಕೆಲವರು ನಾವು ನೋಡಿರ್ತೀವಿ, ಕನ್ಫ್ಯೂಸ್ ಆಗುತ್ತೆ ಟೈಗರ್ಗೂ ಮತ್ತು ಎಲಿಫೆಂಟ್ಗೂ. ಟೈಗರ್ ರೋರ್ ಮಾಡ್ತು ಅಂತ, ಎಲಿಫೆಂಟ್ಸ್ಗಳು ರೋರ್ ಮಾಡ್ತವೆ, ಜೋರಾಗಿ ಕಿರ್ಸ್ತವೆ, ಕೂಗಾಗ್ತವೆ. ಇದೆಲ್ಲ ಕಮ್ಯುನಿಕೇಷನ್ಸ್ಗಳು. ಇದೆಲ್ಲ ಏನಾಗುತ್ತೆ ಅಂದರೆ ಕೆಲವೊಂದು ಇನ್ಫ್ರಾಸೌಂಡ್ ಅಂತ ಹೇಳ್ತೀವಿ, ತುಂಬ ಲೆಸ್ ದ್ಯಾನ್ 20 ಹರ್ಟ್ಸ್, ನಮಗೂ ಕೇಳಲ್ಲ, ಬಟ್ ಎಲಿಫೆಂಟ್ಸ್ಗೆ ಕೇಳಿರುತ್ತೆ. ಗ್ರೂಪಲ್ಲಿ ಅವನ ಒಂದು ಥ್ರೆಟ್ ಆಗಲಿ ಅಥವಾ ಏನಾರ ಬಾ ಅಂತ ಮೆಸೇಜ್ ಕೊಡೋದಾಗಲಿ, ಒಂದು ಕಮ್ಯುನಿಕೇಷನ್ ತುಂಬ ದೂರಕ್ಕೆ ಫುಡ್ಗೆ ಹೋಗಿರ್ತವೆ, ಅವೆಲ್ಲ ಇಂಟರ್ನಲ್ ಕಮ್ಯುನಿಕೇಷನ್. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ಸ್ವರೆಗೂ ಕಮ್ಯುನಿಕೇಟ್ ಮಾಡ್ಕೊಳ್ತಾರೆ. ನಮಗೆ ಕೇಳಿಸಲ್ಲ, ಅವಕ್ಕೆ ಕೇಳಿಸ್ತಾ ಇರುತ್ತೆ. ಇನ್ನೊಂದು ಕಾಲನ್ನ ಹೊಡಿತಾ ಇರ್ತವೆ. ಈ ವೈಬ್ರೇಷನ್, ಇನ್ಫ್ರಾ ಸೌಂಡ್ ವೈಬ್ರೇಷನ್ಸ್ಗಳಿಗೂ ಎಲಿಫೆಂಟ್ಸ್ಗೂ ಗೊತ್ತಾಗುತ್ತೆ, ಇಲ್ಲಿ ಇದೆ, ಇಲ್ಲಿ ಫುಡ್ ಸೋರ್ಸ್ ಇದೆ, ಇಲ್ಲಿ ಕರೀತಾ ಇದ್ದಾರೆ. ಇದೆಲ್ಲ ಅವು ಅನಾಲಿಸಿಸ್ ಮಾಡ್ತವೆ. ಏನಕ್ಕೆ ಮ್ಯಾಟ್ರಿಯಾರ್ಕಲ್ ಸಿಸ್ಟಮ್ ಇಂಪಾರ್ಟೆನ್ಸ್ ಅಂತ ಅನ್ಸುತ್ತೆ ಆನೆಗಳಲ್ಲಿ? ಆನೆಗಳು ನಮಗೆ ಗೊತ್ತಿರೋಂಗೆ ತುಂಬ ಸೋಷಲ್ ಅನಿಮಲ್ ಒಂದು, ಆಮೇಲೆ ತುಂಬ ದೊಡ್ಡ ಇದು, ಮತ್ತು ಲಾಂಗ್ ಗೆಸ್ಟೇಷನ್ ಪೀರಿಯಡ್ ಇರುತ್ತೆ, ತುಂಬ ಇನ್ವೆಸ್ಟ್ಮೆಂಟ್ ಜಾಸ್ತಿ, ರಿಸ್ಕ್ ತಗೊಳ್ಳೋದು ಜಾಸ್ತಿ. ಎಲಿಫೆಂಟ್ಸಲ್ಲಿ ರಿಸ್ಕ್ ಜಾಸ್ತಿ ತಗೊಳ್ಳೋರು ಅಂದರೆ ಗಂಡಾನೆಗಳು ಜಾಸ್ತಿ ತಗೊಳ್ತವೆ. ಹೆಣ್ಣಾನೆಗಳು ಸ್ವಲ್ಪ ರಿಸ್ಕ್ನ ಅವಾಯ್ಡ್ ಮಾಡ್ತವೆ, ಬೇಡಪ್ಪ, ಯಾಕಂದರೆ ಮರಿಗಳಿರುತ್ತೆ, ಮರಿಗಳನ್ನ ನೋಡ್ಕೋಬೇಕು, ಅದ್ರ ನೆಕ್ಸ್ಟ್ ರಿಪ್ರೊಡಕ್ಷನ್ ಸ್ಟ್ರಾಟಜಿಸ್ಗಳು ನೋಡಬೇಕು, ಈ ಫುಡ್ ಎಲ್ಲಿರುತ್ತೆ ಎಲ್ಲಿರಲ್ಲ ಇವನ್ನೆಲ್ಲ ನೋಡ್ತಾ ಇರಬೇಕು. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಇದಿಷ್ಟಿಗೂ ಹೆಲ್ಪ್ ಮಾಡೋದು ಮ್ಯಾಟ್ರಿಯಾರ್ಕಲ್ ಸೊಸೈಟಿ. ಮ್ಯಾಟ್ರಿಯಾರ್ಕ್ ಒಂದು ಇತ್ತು ಅಂದರೆ ಅವಳಿಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲಿ ಯಾರು ಹೊಡೆದ್ರೆ ಎಲ್ಲಿ ಗುಂಡು ಹೊಡಿತಾರೆ, ಎಲ್ಲಿ ಹೋದರೆ ಎಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಶಾಕ್ದು ಒಂದು ಇದಿರುತ್ತೆ, ಸೋಲಾರ್ ಫೆನ್ಸಿಂಗ್ ಇರುತ್ತೆ, ರೈಲ್ವೆ ಬ್ಯಾರಿಕೇಡ್ ಇರುತ್ತೆ, ಇವೆಲ್ಲ ಅವಳಿಗೆ ಗೊತ್ತಿರುತ್ತೆ, ನೀರು ಎಲ್ಲಿ ಸಿಗುತ್ತೆ, ಇದೆಲ್ಲ ಸಿಗುತ್ತೆ ಅಂತ. ಇದು ಏನು ಮಾಡುತ್ತೆ, ಸುಮ್ಮನೆ ಅದೊಂದೇ ತನ್ನ ಇಟ್ಕೊಳ್ಳಲ್ಲ, ತನ್ನ ನೆಕ್ಸ್ಟ್ ಜನ್ರೇಷನ್ಸ್ಗೆ ಪಾಸ್ ಮಾಡ್ತಾ ಹೋಗುತ್ತೆ, ಹೇಳ್ಕೊಡ್ತಾ ಹೋಗುತ್ತೆ. ಎಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಎಲ್ಲೋದ್ರೆ ಏನು ರಿಸ್ಕ್ ಇದೆ, ಇದೆಲ್ಲ ಹೇಳ್ಕೊಡ್ತಾ ಹೋಗುತ್ತೆ. ಮತ್ತು ಎಷ್ಟು ಮಟ್ಟಿಗೆ ಯಾವುದನ್ನ ಎಷ್ಟು ಮಟ್ಟಿಗೆ ತಿನ್ನಬೇಕು, ಎಷ್ಟು ಮಟ್ಟಿಗೆ ಉಳಿಸ್ಕೋಬೇಕು, ನೆಕ್ಸ್ಟ್ ಸಸ್ಟೈನಬಲ್ ಆಗಿ ನೆಕ್ಸ್ಟ್ ಈ ಟ್ರೀನ ನೆಕ್ಸ್ಟ್ ಜನ್ರೇಷನ್ಗೂ ಹೆಂಗೆ ಪಾಸ್ ಮಾಡಬೇಕು, ಇವನ್ನೆಲ್ಲ ಮರಿಗಳಿಗೆ ಹೇಳ್ತಾ ಹೋಗುತ್ತೆ. ಆಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನ ಅಸೆಸ್ ಮಾಡ್ತವೆ, ಇದನ್ನು ಮರಿಗಳಿಗೆ ಹೇಳ್ತಾ ಹೋಗುತ್ತೆ. ಗುಂಪಲ್ಲಿದ್ದಾಗ ಒಂದು ತನ್ನ ಗ್ರೂಪ್ನ ಹೆಂಗೆ ಸ್ಟ್ರಾಂಗಾಗಿ ಇಟ್ಕೋಬೇಕು, ಬಾಂಡ್ನ ಹೆಂಗೆ ಸ್ಟ್ರಾಂಗಾಗಿ ಇಟ್ಕೋಬೇಕು ಅದನ್ನು ಹೇಳ್ಕೊಡ್ತವೆ. ಒಂದಕ್ಕೊಂದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಎಷ್ಟು ಸ್ಟ್ರಾಂಗ್ ಆಗಿದ್ದಷ್ಟು ಎಷ್ಟು ನಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಇರುತ್ತೆ, ಇದನ್ನು ಹೇಳ್ತಾ ಹೋಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಮ್ಯಾಟ್ರಿಯಾರ್ಕಲ್ಲಿ. ಇದಾದಮೇಲೆ ಮತ್ತು ರಿಪ್ರೊಡಕ್ಷನ್ ಸಿಸ್ಟಮ್ಸ್ ಆಗಿರ್ಬೋದು, ಯಾರ್ಯಾರನ್ನ ಎಷ್ಟೆಷ್ಟು ಯಾವ್ಯಾವ ಟೈಮಲ್ಲಿ ಯಾರ್ಯಾರು ಮರಿ ಹಾಕಬೇಕು, ಒಂದು ಹರ್ಡಲ್ಲಿ ಎಷ್ಟು ಮರಿಗಳಿದ್ದರೆ ಆ ವರ್ಷ ಸಸ್ಟೈನಬಲಾಗಿ ನಾವು ಎಲ್ಲ ಕಡೆ ಹೋಗಿ ತಿನ್ಕೊಬರ್ಬೋದು, ರಿಸ್ಕ್ ಫ್ಯಾಕ್ಟರ್ಸ್ ಎಷ್ಟು ಕಡಿಮೆ ಇರುತ್ತೆ, ಇದನ್ನೆಲ್ಲ ಮ್ಯಾಟ್ರಿಯಾರ್ಕಲ್ ಸೊಸೈಟಿಲಿ ನಾವು ನೋಡ್ತಾ ಹೋಗ್ತೀವಿ. ಮತ್ತು ಇದಲ್ಲದೆ ಕಲ್ಚರಲ್ ನಾಲೆಡ್ನು ಕೊಡ್ತಾ ಹೋಗುತ್ತೆ, ಯಾವ ಸೀಸನಲ್ಲಿ ಎಲ್ಲಿಗೆ ಹೋದರೆ ಏನು ಸಿಗುತ್ತೆ, ಇದೆಲ್ಲದು ನೆಕ್ಸ್ಟ್ ಜನ್ರೇಷನ್ಸ್ಗೆ ಪಾಸ್ ಮಾಡ್ತಾ ಇರುತ್ತೆ, ಈ ಮೆಸೇಜ್ನ ಹೇಳ್ತಾ ಇರುತ್ತೆ.